ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ದೇಶ ಯಾವುದು? ನಾವು ಹಾಗಾದ್ರೆ ಈ ಭಾರತೀಯ ಅಂತ ನಮ್ಮನ್ನ ಯಾವ ರೀತಿಯಾಗಿ ಗುರುತಿಸಕ್ಕೆ ಸಾಧ್ಯ? ನಾವು ಭಾರತೀಯರು ಅಂದ್ರೆ ಏನೇನು ಲಕ್ಷಣಗಳಿರ್ಬೇಕು, ಗುಣಲಕ್ಷಣಗಳಿರ್ಬೇಕು? ಕನ್ನಡದಲ್ಲಿ ಅಂದ್ರೆ ಅವರವರ ಮಾತೃಭಾಷೆಯಲ್ಲಿ ಅವರು ವ್ಯವಹಾರ ಮಾಡ್ತಾರೆ. ಭಾರತೀಯರು ಅನ್ನೋದಕ್ಕೆ ಒಂದಿಷ್ಟು ನಾವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಭಾರತ ದೇಶದ ನಾಗರಿಕರನ್ನ ನಾವೇನು ಕರಿತೀವಿ? ಭಾರತೀಯರು. ಭಾರತ ದೇಶದ ನಾಗರಿಕರನ್ನ ಅಂತ ಕರಿತೀವಿ ನಾವು ಭಾರತೀಯರು ಅಂತ ಕರಿತೀವಿ. ಹಾಗೇನೆ ಭಾರತ ದೇಶದ ವ್ಯಾಪ್ತಿಗೊಳಪಡುವ ಸ್ಥಳಗಳನ್ನ ಭಾರತೀಯ ಸ್ಥಳಗಳು ಅಂತ ಕರೀತಾರೆ. ಎಂತ ಕರೀತಾರೆ? ಭಾರತ ದೇಶದ ವ್ಯಾಪ್ತಿಯಲ್ಲಿ ಏನಿರ್ತಾವಲ್ಲ ಆ ಸ್ಥಳಗಳನ್ನ ಅಂತ ಕರೀತಾರೆ ಭಾರತೀಯ ಸ್ಥಳಗಳು ಅಂತ ಕರೀತಾರೆ. ಹಾಗಾದ್ರೆ ಈ ಭಾರತ ಸರ್ಕಾರದ ಅಧೀನದಲ್ಲಿರುವಂತಹ ಪಡೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಕೂಡ ಭಾರತೀಯ ಅಂತ ಹೆಸರಿದೆ. ಹಾಗಾದ್ರೆ ಅವು ಯಾವ್ಯಾವ ಅಂತ ನಿಮಗೆ ನಾವು ಮುಂದೆ ತಿಳಿಸ್ತೀವಿ. ಈ ಅವು ಉದಾಹರಣೆ ನೋಡೋಣ. ಅಂದರೆ ಯಾವ್ಯಾವ ಇರ್ಬೋದು? ನೋಡಿ, ಭೂಸೇನೆ ಅಂತ ಕೇಳಿದಿರಿ, ವಾಯುಸೇನೆ ಅಂತ ಕೇಳಿದಿರಿ, ನೌಕಾ ಸೇನೆ ಅಂತ ಕೇಳಿದಿರಿ. ಅವುಗಳ ಬಗ್ಗೆ ನಾವು ಪರಿಚಯ ಮಾಡೋಣ. ಹಾಗಾದ್ರೆ ಭಾರತದ ಅಧಿಕೃತ ಭಾಷೆಗಳಿಗೆ ಭಾರತೀಯ ಭಾಷೆಗಳು ಅಂತ ಕರೀತಾರೆ. ಭಾರತದ ಅಧಿಕೃತ ಭಾಷೆಗಳಿಗೆ ಏನಂತ ಕರೀತಾರೆ? ಭಾರತೀಯ ಭಾಷೆಗಳು ಅಂತ ಕರೀತಾರೆ. ಆಯ್ತಾ? ಹಾಗಾದ್ರೆ ಈ ಅವರು ಅಂದ್ರೆ ಬೇರೆ ದೇಶದಿಂದ ಬಂದಿದ್ರಪ್ಪ, ಅವರು ಭಾರತೀಯ ಅನ್ಸ್ಕೊಳ್ತಾರೆ. ಅನ್ಸ್ಕೋಬೇಕಂದ್ರೆ ಬಹಳಷ್ಟು ಕಾಲಮಾನ ಬೇಕು. ಅಂದ್ರೆ ಭಾರತದಲ್ಲೇ ಹುಟ್ಟಿದವರು ಸಹಜವಾಗಿಯೇ ಭಾರತೀಯರು ಎಂದೆನಿಸ್ಕೊಳ್ತಾರಲ್ವಾ? ಹಾಗೆ ಹೊರದೇಶದಿಂದ ವಲಸೆ ಬಂದವರು ಭಾರತದ ನಾಗರಿಕರನ್ನ ಪಡೆಯಲಿಕ್ಕೆ ಅಧಿಕೃತವಾಗಿ ಪಡೆದ ನಂತರವೇ ಅವರೇನಿರ್ತಾರೆ ಅಧಿಕೃತ ಅಂದ್ರೆ ಅವರಿಗೆ ರೆಕಗ್ನೈಸ್ ಮಾಡೋದಕ್ಕೆ ಇಷ್ಟು ವರ್ಷಗಳ 10 ವರ್ಷ ಅಂತ ಹೇಳಿದ್ವಲ್ಲಪ್ಪ. ಈಗ ಹೇಳಿಲ್ಲ 10 ವರ್ಷ ಅಂತ ಹೇಳಿದೆ ಅಲ್ವಾ? ಅಷ್ಟು ವರ್ಷಗಳ ಕಾಲ ಅವರು ನಮ್ಮ ದೇಶದಲ್ಲಿ ಕಾಯಮಾಗಿ ವಾಸ ಮಾಡಿದ್ರೆ ಮಾತ್ರ ಅವ್ರು ಎನಿಸ್ಕೊಳ್ತಾರೆ ಭಾರತೀಯ ನಿವಾಸಿಗಳು ಅಂತ ಅನ್ಸ್ಕೊಳ್ತಾರೆ. ಹಾಗೆ ಈ ಭಾರತೀಯ ಅನ್ನೋದಕ್ಕೆ ಕನ್ನಡ ಭಾಷೆಯಲ್ಲಿ ಗಂಡು ಹೆಣ್ಣು ಅಂತಕ್ಕಂಥ ಭೇದ ಭಾವ ಏನಿಲ್ಲ. ಅಂದ್ರೆ ಅವನು ಭಾರತೀಯ ಅಂದ್ರೆ ಗಂಡರಾಗ್ಬೋದು, ಹೆಣ್ಣಾರು ಆಗ್ಬೋದು ಅಂತಕ್ಕಂಥದ್ದನ್ನ ನಾವು ಯಾಕಂದ್ರೆ ನಿಮಗೆ ಈ ದೇಶಭಕ್ತಿ ಗೀತೆಗಳು ಗೊತ್ತಾ ನಿಮಗೆ? ಕನ್ನಡ ದೇಶಭಕ್ತಿ ಗೀತೆಗಳು ಯಾವ್ಯಾವ ಗೊತ್ತಿದ್ದಾವೆ? ಅದು ನಾಡಗೀತೆ, ದೇಶಭಕ್ತಿ ಗೀತೆ ನೋಡಿ. ಒಂದು ದೇಶಭಕ್ತಿ ಗೀತೆಯನ್ನ ಹೇಳ್ತೀನಿ ನೋಡಿ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಆರಿಸಿ, ಮುಗಿಲ ಏಣಿ ಏಳಿನಿಂದ ವಿಜಯ ಬೇರಿ ಬಾರಿಸಿ ಬಾರಿಸಿ, ಸಿಂಧು ಕಣಿವೆಯೊಡಲಿನಿಂದ ವೀರಗಾನ ಮೊಳಗಲಿ, ಧ್ಯೇಯ ರವಿಯ ಕಿರಣ ತರುಣರೆಡೆಯ ಗುಡಿಯ ಬೆಳಗಲಿ, ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ, ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ ಬೀರುತ. ಮನವ ಹಸಿರಗೊಳಿಸುತ್ತಿಹಳು ಭಾವ ಗಂಗೆ ಅನುದಿನ, ಇಳೆಯ ಕೊಳೆಯತ್ತಿಹಳು ತಾಯಿ ತುಂಗೆ ಕ್ಷಣ ಕ್ಷಣ, ನೆಲವಿದೆಮ್ಮ ಪಾವನ ಇನಿದು ಧನ್ಯ ಜೀವನ ಜೀವನ ಜೀವನ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಆರಿಸಿ, ಮುಗಿಲಗೇಣಿ ಏರಿ ವಿಜಯ ಬೇರಿ ಬಾರಿಸಿ ಬಾರಿಸಿ, ನಾಡಗುಡಿಯ 3 ಕಡೆಯು ಕೊರೆವ ಚಾತ ಸಾಗರ, ಹಿಂದೂ ಜನರ ಹೃದಯ ಬಿಂದು ಕ್ಷಾತ್ರ ತೇಜದಾಗರ,
ಪೂರ್ತಿ ಗೌರಿ ಶಂಕರ ಕಾಲಯ ಮನ ಕಿಂಕರ ಕಿಂಕರ ಅಸುರತನದ ಉಸಿರ ನೀಗಿ ಭೇದ ಭಾವ ನೀಗುತ್ತ ಸಾಗು ಮುಂದೆ ಮುಂದೆ ಸಾಗು ಮಾತೆಯನ್ನು ಸ್ಮರಿಸುತ್ತ ನಿನಗೆ ಜಯದ ಆರತಿ ಹರಸುತ್ತಾಯಿ ಭಾರತಿ ಭಾರತಿ. ಚೆನ್ನಾಗಿದೆಯಲ್ಲ? ಇದು ದೇಶಭಕ್ತಿ ಗೀತೆಯನ್ನು ಬರೆದಂತ ಕವಿ ಯಾರು ಗೊತ್ತಾ ನಿಮಗೆ? ಕುವೆಂಪು. ಆಯ್ತಾ? ನೋಡಿ, ಮತ್ತೊಂದು ಕವನವನ್ನು ನಿಮಗೆ ಹೇಳ್ತಿದ್ದೇನೆ. ಮತ್ತೊಂದು ಕವನ ಡಾಕ್ಟರ್ ಕೆ ರಾಜಕುಮಾರ್ ಅವರು ಬರ್ತಾರೆ. ನೋಡಿ, ವೀರ ಧೀರ ರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಕೇಳಬೇಕಲ್ಲ ಇದು? ಉತ್ತರದಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲ ಕಾವಲು. ವೈರಿ ಪಡೆಗಳ ಹಿಂದೆ ಅಟ್ಟುವ ವಿಜಯ ಪದವಿ ಅಡಿಯನಿಟ್ಟು ಕಲಿಗಳಾಗುವ ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯ ಪುಣ್ಯ ಸಂತತಿ. ಕಲಿಯು ಸಾವಿರ ಚಲುವಿನಾಗರ, ಈ ಬಣ್ಣ ಕಣಕಣವು ಸ್ವರ್ಗ ಸುಂದರ, ಸ್ವರ್ಗ ಸುಂದರ. ವೀರ ಧೀರ ರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಎಂದೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಜಗಕ್ಕೆ ಸಾರುವ. ವೀರ ಧೀರ ರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ, ಇಲ್ಲಿ ಸಂತತ. ನೋಡಿ, ಈ ಹಾಡು ನಿಮಗೆ ಇಷ್ಟ ಆಯ್ತಲ್ಲ? ಈಗ ಮತ್ತೊಂದು ಕವನ ಹೇಳೋಣ. ಚನ್ನವೀರ ಕಣಿವೆಯವರು ಬರೆದರು. ಚನ್ನವೀರ ಕಣಿವೆಯವರ ಹೆಸರು ಕೇಳಿದ್ರು ನೀವು? ಇವರು ಪ್ರಸಿದ್ಧ ಭಾವಗೀತ ರಚನಾಕಾರರು. ನಿಮಗೆ ಗೆಳೆತನ ಅಂತ ಒಂದು ಪದ್ಯ ಇದೆ, ಅವಾಗ ಅವ್ರ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋಣ. ನೋಡಿ, ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಘನ, ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ, ಒಂದೇ ಜನ್ಮದಿ. ಕೆಂಪು ನೆಲದ ಸಿರ ಬೆಳೆ ಕಪ್ಪು ಮಣ್ಣ ಮೊಗದ ಕಳೆ, ಸೂರ್ಯ ಚಂದ್ರ ಚಿಕ್ಕೆಗಳೆ ನಮ್ಮ ಹಿರಿಯ ಒಕ್ಕಲು. ನೂರು ಭಾವ ಭಾಷೆ ನೆಲೆ ನೂರು ಬಣ್ಣ ವೇಷ ಕಲೆ, ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು. ಪ್ರಾಚೀನವ ತಿಕ್ಕಿ ಹೊಳೆ ವರ್ತಮಾನ ಜೀವ ಕಡೆ, ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಡಲಿಗೆ. ಮೈ ಕೊಡವಿದೆ ಮೂಕ ಜನ ಕೈ ಹಿಡಿದಿರಿ ನಾಲ್ಕು ಕ್ಷಣ, ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಘನ, ತೀರಿಸುವೇನೆ ಅದರ ಋಣ ಅಂತ ಹೇಳ್ತಾರೆ ಚನ್ನವೀರ ಕಣಿವೆಯವರು. ಚೆನ್ನಾಗಿದೆಯಲ್ಲ? ನೋಡಿ, ಇನ್ನೊಂದು ಕವನ ಹೇಳ. ನೋಡಿ, ನಮ್ಮ ಚನ್ನವೀರ ಕಣಿವೆಯವರಲ್ಲೇ ಮತ್ತೊಂದು ಕವನ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ, ಜಯ ಭಾರತಿ ಕರುನಾಡ ಸರಸ್ವತಿ. ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ, ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ, ಜಯ ಭಾರತಿ. ಗಂಗ ಕದಂಬ ರಾಷ್ಟ್ರಕೂಟ ಬಲ, ಚಾಲುಕ್ಯ ಹೊಯ್ಸಳ ಬಲ್ಲಾಳ, ಹಕ್ಕ ಬುಕ್ಕ ಪುಲಿಕೇಶಿ ವಿಕ್ರಮರ, ಚೆನ್ನಮ್ಮಾಜಿಯ ವೀರಶ್ರೀ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ, ಜಯ ಭಾರತಿ. ನೋಡಿ, ಆಚಾರ್ಯತ್ರಯ ಮತ ಸ್ಥಾಪನ,
ಬಸವ ಅಲ್ಲಮ ಅನುಭಾವ ನಿಕೇತನ ಶರಣದಾಸ ತೀರ್ಥರ ನಡೆ ವಿಶ್ವತಮೋಹಾರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಸಾಯಣ ವಿದ್ಯಾರಣ್ಯ ಭಾಸ್ಕರ ಮಹಾದೇವಿ ಮುಕ್ತಾಯಿ ಮಹಂತರ ಕಂತಿ ಹಂಸ ಸುಮನೋಹರ ಮುದ್ದಣ ಸರಸ ಹೃದಯ ಸಂಸ್ಕಾರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳಗೊಳ ಮಲೆ ಕರೆ ಸುಂದರ ದೃಷ್ಟಿ ಜ್ಞಾನದ ವಿಜ್ಞಾನದ ಕಲೆಗಳಿಗೆ ಸಿರಿ ಸಾರೋದಯ ಧಾರಾ ನಗರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಅರಿವೇ ಗುರುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಲ ಜಯ ಭೇರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ. ಇಷ್ಟ ಇದೆಯಲ್ಲ? ಅಂದ್ರೆ ನಮ್ಮ ದೇಶವನ್ನ ಕಾಯ್ಲಿಕ್ಕೆ ನಮ್ಮ ಗಡಿಗಳಲ್ಲಿ ಸೈನಿಕರು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಹೌದಾ? ಅವರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಬಹಳಷ್ಟು ಅವರು ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಬಹಳಷ್ಟು ಅವರ ಜೀವನವನ್ನೇ ಮುಡುಪಾಗಿತ್ತು ಹೌದಾ ಇಲ್ಲ? ಆ ಥರ ಒಂದು ಒಂದು ಕವಿತೆಯನ್ನ ನಿಮಗೆ ಈಗ ಹೇಳ್ತೀನಿ ನೋಡಿ. ಕಾಶ್ಮೀರದ ಕಣಿವೆಯಲ್ಲಿ ಹಗೆಯ ಕೆಂಗಿಡಿ ಸಿಡಿದ ರಣಿಗೆ ಭಯವೇ ನಮ್ಮ ಬಲವು ದೂರು ಮಾಡಿ ರಣದ ಕಣಕ್ಕೆ ಇಳಿಮ ಮನಕ್ಕೆ ತುಂಬಿ ಚೇತನ ತಲೆಯೆತ್ತಿ ಮೆರೆಯುತ್ತಿರಲಿ ನಮ್ಮ ಚೇತನ ಯಾವ ಕಾರ್ಯಕ್ಷೇತ್ರವಿರಲಿ ಪ್ರಗತಿ ಹೆಚ್ಚಲಿ ನಮ್ಮ ದುಡಿತ ಮಿಡಿತಗಳಿಗೆ ದೈವ ಮೆಚ್ಚಲಿ ರೈತ ಕಸಬುಕಾರ ಕೂಲಿ ಸಮರಕ್ಕೆ ದುಡಿದು ಪಡೆಯ ಲಂಚಲೇಕೆ ಹಗೆಯ ತಿಮಿರಕ್ಕೆ ಕೋವಿ ಹಿಡಿದು ಸಮರಗೈವ ನಮ್ಮ ಸೈನಿಕ ವೀರ ಕಹಳೆಯುವುದರಿಂದು ನಮ್ಮ ವೈನಿಕ ರಣದ ರಂಗುಗೊಡಲು ತುಂಬಿ ಚೇತನ ರಣದ ರಂಗುಗೊಡಲು ಭದ್ರ ಹಿಂಬದಿ ರಚಿಸಿ ಛಲವ ಗೆಲ್ಲುವವರೆಗೆ ಎಲ್ಲಿ ನೆಮ್ಮದಿ ಕಾಶ್ಮೀರದ ಕಣಿವೆಯಲ್ಲಿ ಹಗೆಯ ಕೆಂಗಿಡಿ ಸಿಡಿದ ರಣಗೆ ಭಯವೇ ಒಲವು ನೋರ್ಮಡಿ ಅಂದ್ರೆ ಆ ನಮ್ಮ ಸೈನಿಕರು ಆ ಗಡಿಯಲ್ಲಿ ಬಹಳ ಜಾಗರೂಕತೆಯಿಂದ ಕಾವಲನ್ನ ಕಾಯ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನ BS ನದಿಯವರು ನಮಗೆ ನೀಡ್ತಾರೆ. ಇವೆಲ್ಲ ದೇಶಭಕ್ತಿ ಗೀತೆಗಳು ನಿಮ್ಗೆ ಇಷ್ಟ ಆದ್ವಲ್ಲ ಮಕ್ಕಳ? ಇಷ್ಟ ಆಯ್ತಲ್ಲ? ಹಾಗಾದ್ರೆ ಇದೇ ರೀತಿಯಾದಂತ ಒಂದು ದೇಶಭಕ್ತಿ ಹೊರಹೊಮ್ಮತಕ್ಕಂತ ಒಂದು ಪದ್ಯವನ್ನು ನಾವು ತಿಳ್ಕೊಳ್ಳೋಣ. ಆ ಪದ್ಯದ ಹೆಸರೇ ಭಾರತೀಯತೆ. ಪದ್ಯದ ಹೆಸರೇನು? ಭಾರತೀಯತೆ. ಎಲ್ಲ ಹೋಗ್ತಾ ಇದ್ದಾರಾ? ಈ ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥ ಕವಿ
ನೋಡಿ ಕೆ.ಎಸ್. ನರಸಿಂಹಸ್ವಾಮಿಗಳು ಜನನ ಬಗ್ಗೆ ತಿಳ್ಕೊಳ್ಳೋಣ ನಾವು. ಇವರು 1915 ಇಸ್ವಿಯಲ್ಲಿ ಜನಿಸ್ತಾರೆ. ಎಷ್ಟೇ ಇಸ್ವಿಯಲ್ಲಿ? 1915 ಇಸ್ವಿಯಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಗಳು ಜನಿಸ್ತಾರೆ. ಇವರ ಜನ್ಮಸ್ಥಳ ನೋಡೋಣ. ಜನ್ಮಸ್ಥಳ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ನೋಡಿ, ಮಂಡ್ಯ ಜಿಲ್ಲೆ ಮಾತಾಡಿ ಉತ್ತರಾಜಪೇಟೆ ತಾಲೂಕಿನ ನೋಡಿ, ಕೆ ಅಂತ ಇದೆಯಲ್ಲ, ಕೆ.ಎಸ್. ಅಂತ ಇದೆಯಲ್ಲ, ಕಿಕ್ಕೇರಿ ಸುಬ್ಬರಾಯ ನರಸಿಂಹಸ್ವಾಮಿ ಅಂತ. ಕೆ ಅಂದ್ರೇನು? ಕಿಕ್ಕೇರಿ. ಎಸ್ ಅಂದ್ರೇನು? ಸುಬ್ಬರಾಯ ಅಂತ. ನೋಡಿ, ಕೆ ಅಂದ್ರೆ ಕಿಕ್ಕೇರಿ, ಎಸ್ ಅಂದ್ರೆ ಸುಬ್ಬರಾಯ ನರಸಿಂಹಸ್ವಾಮಿ ಅಂತ ಇವ್ರ ಪೂರ್ಣ ಹೆಸರು. ಈಗ ಇವರು ಬರೆದಂತ ಮೊದಲನೇ ಕವನ ಸಂಕಲನ ಯಾವುದು ಅಂದ್ರೆ ಮೊದಲ ಕವನ ಸಂಕಲನ. ಮಾತಾಡಬಾರ್ದು. ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಮಾತಾಡ್ತಾರೆ ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ ನೋಡಿ, ಮೈಸೂರು ಮಲ್ಲಿಗೆ ಕವನ ಸಂಕಲನ ನೋಡಿದ್ರೆ ನೀವು ನೋಡಿ, ಮೈಸೂರು ಮಲ್ಲಿಗೆ ಕವನ ಸಂಕಲನವನ್ನ ಈಗ ನೀವು ನೋಡ್ತಾ ಇದ್ದೀರಾ. ನೋಡಿ, ಇದೆ ಮೈಸೂರು ಮಲ್ಲಿಗೆ ಕವನ ಸಂಕಲನ. ಯಾರು ರಚನೆ ಮಾಡಿದ್ದು? ಕೆ.ಎಸ್. ನರಸಿಂಹಸ್ವಾಮಿಗಳು ರಚನೆ ಮಾಡಿರ್ತಕ್ಕಂಥ ಮೈಸೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ ಕವನ ಸಂಕಲನ ಗೊತ್ತಾಯ್ತಾ? ಯಾವುದು? ಮೈಸೂರು ಮಲ್ಲಿಗೆ ಕವನ ಸಂಕಲನ. ಕಾಣಿಸ್ತಾ ಇದೆಯಾ? ಇದ್ರೊಳಗಡೆ ಬಹಳಷ್ಟು ಒಳ್ಳೆ ಕವನಗಳಿದಾವೆ. ಆ ಕವನಗಳನ್ನು ಹೇಳಿದ್ರೆ ಬಹಳ ತಡ ಆಗುತ್ತೆ. ನೀವು ಓದೋದಕ್ಕೆ ಕೊಡ್ತೀನಿ ನಾನು, ಓದಿ ನೀವು ಬಹಳಷ್ಟು ಮನೋರಂಜನೆಯನ್ನ ಪಡೆಯಬಹುದು. ಅಂದ್ರೆ ಅದಕ್ಕೋಸ್ಕರ ಈ ಮೈಸೂರು ಮಲ್ಲಿಗೆಯಲ್ಲಿ ಅವರ ಹೆಂಡತಿಯ ಬಗ್ಗೆನೇ ಬಹಳಷ್ಟು ಬರೆದಿದ್ದಾರೆ. ಈ ರೀತಿ ಬಂದಂತ ಈ ಕವಿಯನ್ನ ಇವರು ಪ್ರೇಮ ಕವಿ ಅಂತ. ಇವರಿಗೆ ಏನಂತ ಬರೆದಿದ್ದಾರೆ? ಪ್ರೇಮ ಕವಿ ಎಂಬ ಬರೆದಿದೆ. ಏನಂತ ಬರೆದಿದೆ? ಇದೇ ಮೈಸೂರು ಮಲ್ಲಿಗೆ ಹೆಸರಿನ ಒಂದು ಸಿನಿಮಾ ಇದೆ, ಕನ್ನಡದಲ್ಲಿ ಸಿನಿಮಾ ಇದೆ. ಖ್ಯಾತ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತ 7ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಗಿರೀಶ್ ಕಾರ್ನಾಡ್. ಏನೋ ಗಿರೀಶ್ ಕಾರ್ನಾಡ್ ಅವರು ಅದರಲ್ಲಿ ಪಾತ್ರ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ಈ ಮೈಸೂರು ಮಲ್ಲಿಗೆ ಹಾಡುಗಳನ್ನು ಬಹಳಷ್ಟು ಬಳಸಿದ್ದಾರೆ. ಹಾಗಾಗಿ ನಿಮಗೆ ಈ ಪಠ್ಯ ಪುಸ್ತಕದಲ್ಲಿ ಏನು ನಿಮಗೆ ಪದ್ಯವನ್ನು ನಿಗದಿ ಮಾಡಿದಾರಲ್ಲ, ಕವನವನ್ನ, ಆ ಕವನನು ಕೂಡ ಆ ಮೈಸೂರು ಮಲ್ಲಿಗೆ ಎಂಬ ಚಲನಚಿತ್ರದಲ್ಲಿದೆ. ಯಾರಾದ್ರೂ ನೋಡಿದ್ದೀರಾ? ನೋಡ್ಬೇಕು. ಸಿನಿಮಾ ಮೈಸೂರು ಮಲ್ಲಿಗೆ ಅಂತ ಸಿನಿಮಾ ಇದೆ ಆಯ್ತಾ? ಅದರಲ್ಲಿ ಕೆ.ಎಸ್. ನರಸಿಂಹಸ್ವಾಮಿಗಳು ರಚನೆ ಮಾಡಿರ್ತಕ್ಕಂತಹ ಈ ಕವನಗಳನ್ನ ಆ ಸಿನಿಮಾದಲ್ಲಿ ಅಂದ್ರೆ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆಲದಿರಲಿ ಬೆಳಕು ಹಾಡು ಕೇಳಿದಿರಾ? ಈ ಹಾಡಿದೆ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿ ಆಗಿದ್ದ ಕೇಳಿದ್ರೆ ಹಾಡಿದೆ. ಆಕಾಶಕ್ಕಿದ್ದು ನಿಮಗೆ ಪದ್ಯ ಇದೆಯಲ್ಲ, ನಾವು ಹಾಡಿದೆ. ಎಲ್ಲಾ ಹಾಡುಗಳು ಆ ರಾಯರು ಹತ್ರ ಮೈಸೂರು ಮಲ್ಲಿಗೆ ಸಿನಿಮಾದಲ್ಲಿ ಇದೆ. ಯಾರು ರಚನೆ ಮಾಡಿರೋದು? ನೋಡಿ, ಇವರ ಮೊದಲ ಕವನ ಸಂಕಲನ ಯಾವುದು? ಮೈಸೂರು ಮಲ್ಲಿಗೆ. ಇದು 1943 ಇಸ್ವಿಯಲ್ಲಿ ಹೊರಟಾಗಿದೆ. 1943 ಇಸ್ವಿಯಲ್ಲಿ ಇವರ ಮೈಸೂರು ಮಲ್ಲಿಗೆ ಕವನ ಸಂಕಲನ ಹೊರಟಾಗುತ್ತೆ. ಇವರು ರಚನೆ ಮಾಡತಕ್ಕಂಥ ಇನ್ನು ಮೊದಲಾದ
ಎರಡನೇ. ಒಂದನೇ ಯಾವುದು? ನವಪಲ್ಲವ. ನೋಡಿ ನವಪಲ್ಲವ. ನೋಡಿ ನವಪಲ್ಲವ. ಈಗ ನವಪಲ್ಲವ ಪುಸ್ತಕವನ್ನ, ಆ ಒಂದು ಕವನವನ್ನ ಸಂಗ್ರಹ ಮಾಡಿ ಕವನ ಸಂಕಲನವನ್ನ ಮಾಡಿದ್ದಾರೆ. ಮತ್ತೆ ಇರುವಂತಿಗೆ ಇರುವಂತಿಗೆ ಮೊದಲು ದೀಪದ ಬನ್ನಿ. ನಾಲ್ಕನೇದು ಮನೆಯಿಂದ ಮನೆಗೆ ಮಾತಾಡೋದು. ಮನೆಯಿಂದ ಮನೆಗೆ ಒಬ್ಬರೇ. ಆಮೇಲೆ ತೆರೆದ ಬಾಗಿಲು. ತೆರೆದ ಬಾಗಿಲು ಅದು ತೆರೆದ ಬಾಗಿಲು. ಇವಿಷ್ಟು ಅವ್ರು ಬರೆದಂತ ಕವನ ಸಂಕಲನಗಳು. ಆಯ್ತಾ? ನೋಡಿ ಇವರ ಬರೆದಂತ ತೆರೆದ ಬಾಗಿಲು ಎಂಬ ಕವನ ಸಂಕಲನಕ್ಕೆ, ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಯಾವ ಪ್ರಶಸ್ತಿ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮಾತಾಡಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಮತ್ತೆ ಇವರು ಬರೆದಂತ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಕೂಡ ದೊರೆತಿದೆ. ಯಾವ ಕವನ ಸಂಕಲನ? ದುಂಡು ಮಲ್ಲಿಗೆ ಕವನ ಸಂಕಲನ ಹೆಸರೇನು? ಈ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ. ನೋಡಿ, ಪಂಪ ಪ್ರಶಸ್ತಿ ಕೊಡ್ತಕ್ಕಂತ ಯಾರು ಕೊಡ್ತಾರೆ? ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರ ಕೂಡ ಮಾಡುವ ಪಂಪ ಪ್ರಶಸ್ತಿಯನ್ನು ಕೂಡ ಕೆ.ಎಸ್. ನರಸಿಂಹರು ಪಾತ್ರರಾಗಿದೆ. ಇವರು ಸಿರಿಗೆರೆಗೆ ಬಂದಿದ್ರು ಸರಿ. 1996ನೇ ಇಸ್ವಿಯಲ್ಲಿ ನಾನು ಹೈಸ್ಕೂಲ್ ಓದ್ತಾ ಇದ್ದೆ, ಅವಾಗ ಬಂದಿದ್ದು. ಅವಾಗ ನೋಡಿದ್ದೆ ಇವರು. ಹೌದಾ? ಅಷ್ಟು ಲವಲವಿಕೆಯಿಂದ ಇದ್ರು ಅಂದ್ರೆ ಅವರು ಅಷ್ಟೊಂದು ವಯಸ್ಸಾಗಿದ್ರು ಕೂಡ ಬಹಳಷ್ಟು ಉತ್ಸಾಹ ಹುಮ್ಮಸ್ಸಿನಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಿಮಗೆ ಪ್ರೌಢಶಾಲಾ ಹಂತದಲ್ಲಿ ನಾನು ಅವರನ್ನ ನೋಡಿದ್ದೆ. ಯಾರನ್ನ? ನೋಡಿ, 2004ನೇ ಇಸ್ವಿಯಲ್ಲಿ ದೈವಾಧೀನ ಮರಣವನ್ನ ಹೊಂದಿದರು. 1915 ಇಸ್ವಿಯಲ್ಲಿ ಜನಿಸಿದ್ರು. 2004ನೇ ಇಸ್ವಿಯಲ್ಲಿ ಮರಣವನ್ನ. ನೋಡಿ, ಈ ಪದ್ಯ ಇದೆಯಲ್ಲ, ಭಾರತೀಯತೆ ಎಂಬ ಪದ್ಯ, ಇದನ್ನ ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ? ನವಪಲ್ಲವ. ನವಪಲ್ಲವ. ಪಲ್ಲವ ಅಂದ್ರೆ ಏನಪ್ಪ ಅಂತ? ಪಲ್ಲವ, ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ದರಿದ ಗೀತ. ಹೇಳಿದ್ರ? ಬರ್ತದ ಕೆ.ಎಸ್. ಸ್ವಾಮಿಗಳೇ. ಅದೇ ಪಲ್ಲವ ಅಂದ್ರೆ ಚಿಗುರು ಅಂತ. ಪಲ್ಲವ ಅಂದ್ರೆ ಅಂತ ಚಿಗುರು ಅಂತ. ಪಲ್ಲವ ಅಂದ್ರೆ ಅಂತ ಚಿಗುರು ಅಂತ ಅರ್ಥ ಮಾಡ್ತಾರೆ. ಆಯ್ತಾ? ಈಗ ನಾವು ಪದ್ಯವನ್ನ ವಾಚನ ಮಾಡೋಣ, ಪದ್ಯವನ್ನ ಹೇಳೋಣ. ಆಯ್ತಾ? ನೋಡಿ, ಎಲ್ಲ ಪುಸ್ತಕ ನೋಡ್ಕೊಳ್ಳಿ. ಆಶಯ ಭಾವವನ್ನು ನೋಡೋಣ ನಾವೀಗ. ಆಶಯ ಅಂತ ಇದೆ ನೋಡಿ. ಕೃತಿಕಾರರ ಪರಿಚಯ ಆದಾದ್ಮೇಲೆ ಭಾರತೀಯತೆ ಕವನದಲ್ಲಿ, ಯಾವ ಕವನದಲ್ಲಿ? ಭಾರತೀಯತೆ ಕವನದಲ್ಲಿ ಕವಿ ಭಾರತೀಯರ ಏಕತೆಯನ್ನು ಕುರಿತು. ನೋಡಿ, ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ವಿವಿಧ ಧರ್ಮದವರು ಬದುಕ್ತಾ ಇದ್ದೀವಲ್ಲ. ಅಂದ್ರೆ ಒಂದು ಉದ್ಯಾನವನದಲ್ಲಿ ಒಂದೇ ಬಣ್ಣದ ಹೂವಿದ್ರೆ ಅದು ಶೋಭಿಸೋದಿಲ್ಲ. ಬೇರೆ ಬೇರೆ ಕಲರ್ ಹೂವಿದ್ರೆ ನಮಗೆ ಬಹಳ ಚಂದವಾಗಿ ಕಾಣ್ತದೆ. ಹಾಗೆ ಭಾರತವೆಂಬ ಬೋಧಿ ವೃಕ್ಷೆಯ ಕೊಂಬೆಗಳು ನಾವೆಲ್ಲ. ಹಿಂದೂ, ಇಸ್ಲಾಂ ಧರ್ಮದವರು, ಮತ್ತೆ ಕ್ರೈಸ್ತ ಧರ್ಮದವರು, ಜೈನರು, ಬೌದ್ಧರು, ಪಾರ್ಸಿಗಳು, ಸಿಖ್ಖರು. ಹೌದಾ? ಆಯ್ತಾ? ಇವರೆಲ್ಲ ಒಂಥರ ಕೊಂಬೆಗಳಿದ್ದಂಗೆ.
ಯಾವುದು ಭಾರತ ಬಿಟ್ಟು ಬೋಧಿ ವೃಕ್ಷಯ ಕೊಂಬೆಗಳಿದ್ದಂಗೆ ಆ ಏಕತೆಯನ್ನ ಕುರಿತು ಅಭಿಮಾನದಿಂದ ಹೇಳಿದ್ದಾರೆ. ಯಾರು? ಭಾರತ ದೇಶದ ಪ್ರಾಕೃತಿಕ ಸೌಂದರ್ಯ, ಜನರ ಜೀವನ ಶೈಲಿ, ಸಾಂಸ್ಕೃತಿಕ ಪರಂಪರೆ, ಭಿನ್ನತೆಯನ್ನ, ಏಕತಾ ಭಾವವನ್ನ, ದೇಶಭಕ್ತಿ, ತ್ಯಾಗ, ಪರೋಪಕಾರ ಬುದ್ಧಿ ಮುಂತಾದ ಉತ್ಕೃಷ್ಟ ಗುಣಗಳನ್ನ ಕವಿ ಇಲ್ಲಿ ವಿಶದೀಕರಿಸಿದ್ದಾರೆ. ಯಾವ ಪದ್ಯದಲ್ಲಿ? ಭಾರತೀಯ ಎಂಬ ಪದ್ಯದಲ್ಲಿ. ನಾವು ಅದನ್ನು ನೋಡ್ತಾ ಹೋಗೋಣ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ. ನಿಮಗೆ ಹೇಳ್ಕೊಡೋಣ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಕರಾವಳಿಗೆ ಮೊತ್ತ ನೀಡುವ ಪೆರ್ದೆರೆಗಳ ಗಾನದಲ್ಲಿ, ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ, ನೀರಿಯಲ್ಲಿ ಹೊಗೆ ಚೆಲ್ಲಿ ಯಂತ್ರಘೋಷ ನೀಡುವಲ್ಲಿ, ಕಣ್ಣು ಬೇರೆ ನೋಟವನ್ನು ನಾವು ಭಾರತೀಯರು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ ಕಡಲಿನಲ್ಲಿ, ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ನಡೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ದಣಿಗಳಾಗಿ ನುಡಿದೆಲ್ಲ ಹಾಡಿನಲ್ಲಿ, ಭಾಷೆ ಬೇರೆ ಭಾವವನ್ನು ನಾವು ಭಾರತೀಯರು. ನಾಡಿಗಾಗಿ ತರುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ನಮ್ಮ ದಾರಿ ಬಳಸಿ ಏರುವಲ್ಲಿ, ತಿರುಗಾಳಿಗೆ ಕೊಡಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ, ಎಲ್ಲಿ ಇರಲಿ ನಾವು ಒಂದು, ನಾವು ಭಾರತೀಯರು. ನೋಡಿ, ನಾವು ಭಾರತೀಯರು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ವಿವರಣೆ ತಿಳ್ಕೊಳ್ಳೋಣ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ. ನೋಡಿ, ಈ ಚಿತ್ರವನ್ನು ಗಮನಿಸಿದೆವು. ನೋಡಿ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಹಿಮ ಪರ್ವತ ಇದೆ. ಅದ್ರ ಹಿಂದ್ಗಡೆ ಏನಿದೆ? ಆಕಾಶ ಕಾಣ್ತಾ ಇದೆಯಲ್ಲ. ಆಕಾಶಕ್ಕಿದ್ದಿರುವ ಹಿಮ ಪರ್ವತ ನಮಗೆ ಹೇಗೆ ಕಾಣಿಸ್ತಾ ಇದೆ? ನಮ್ಮ ದೇಶದ ಒಂದು ಹೆಮ್ಮೆಯ ಸಂಕೇತ. ಹಿಮಾಲಯ ಪರ್ವತ ಆಕಾಶಕ್ಕಿದ್ದಿದೆ. ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ. ಆಮೇಲೆ ನೋಡಿ, ಕರಾವಳಿಗೆ ಮುತ್ತ ನೀಡುವ ಪೆರ್ದೆರೆಗಳ ಗಾನದಲ್ಲಿ. ನೋಡಿ, ಕರಾವಳಿಗೆ ನೋಡಿ, ಆ ಸಮುದ್ರದ ನೀರು ಅಲೆಗಳು ಏನ್ ಮಾಡ್ತಾರೆ? ತೀರ ಪ್ರದೇಶಕ್ಕೆ ಅಪ್ಪಳಿಸ್ತವೆ. ಅದನ್ನ ಎಂತ ಕರೆದಿರಲಿ ಕವಿ? ಕರಾವಳಿ. ಅಂದ್ರೆ ಈ ಸಮುದ್ರದ ತೀರ ಪ್ರದೇಶವನ್ನು ಎಂತ ಕರೆದು ನಾವು ಕರಾವಳಿ. ಅದು ಕವಿಯ ಕಣ್ಣಿಗೆ ಹೆಂಗ್ ಕಾಣ್ತಾ ಇದೆ? ಕರಾವಳಿಗೆ ಮುತ್ತ ನೀಡುವ ಪೆರ್ದೆರೆಗಳ ಗಾನ. ನೋಡಿ, ಹಿರಿದಾದ ತೆರೆ ಪೆರ್ದೆರೆ. ಗೊತ್ತಾಯ್ತಾ? ಹಿರಿದಾದ ಪಕಾರಕ್ಕೆ ಹಕಾರ ಆದೇಶ. ಹಿರಿದಾದ ಏನಾಗುತ್ತದು? ಅಧಿಕ ಕೆರೆ. ಇಲ್ಲಿ ಪಕಾರಕ್ಕೆ ಹಕಾರ ಬರುತ್ತೆ. ಪಾ ಅಕ್ಷರದ ಬದಿಗೆ ಬರುತ್ತೆ
ಹೇಳ್ತಾ ಇದ್ದಾರೆ. ನೋಡಿ ಮುಂದೆ, ಬಯಲು ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ. ನೋಡಿ ಬಯಲು ತುಂಬ ಹಸಿರ ದೀಪ, ನದಿಗಳಿಗೆ ಹರಿಬೇಕಾದ್ರೆ ಆ ಕಡೆ ಈ ಕಡೆ ನೋಡಿ ಹೆಂಗೆ ಹಚ್ಚ ಹಸಿರಿದೆ. ಅದನ್ನೇ ಅಂತ ಕರೆದ ಕವಿ ಇಲ್ಲಿ ಬಯಲು ತುಂಬ ಹಸಿರ ದೀಪ ಹಚ್ಚಿ ಹೋಗ್ತಾ ಇದೆ. ನದಿ ಹರಿಯೋದ್ರ ಜೊತೆಗೆ ಸುತ್ತಮುತ್ತ ಹಸಿರನ್ನು ಉಂಟು ಮಾಡಿದೆ ಅಂತ ಇಲ್ಲಿ ಕವಿ ವರ್ಣಿಸ್ತಾರೆ. ಅರ್ಥ ಆಗ್ತದೆಯಾ? ನೋಡಿ ಮತ್ತೆ ಹೇಳ್ತಾರೆ ಕವಿ, ನೀಲಿಯಲ್ಲಿ ಹೊಗೆ ಚೆಲ್ಲಿ ಯಂತ್ರ ಘೋಷವೇಳುವಲ್ಲಿ. ನೋಡಿ ಫ್ಯಾಕ್ಟರಿಯಲ್ಲಿ ಆ ವಸ್ತುಗಳ ತಯಾರಿಕೆ ಆಗ್ತಾ ಇರ್ತದೆ, ಹೊರಗಡೆ ಹೊಗೆ ಬರ್ತಾ ಇದೆ. ಅಂದ್ರೆ ವೈಜ್ಞಾನಿಕವಾಗಿ ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಅಂತ ಯಂತ್ರಕೋಶ ಹೇಳ್ತಾ ಇದೆ. ಅಂದ್ರೆ ಯಾವುದೋ ಒಂದು ವಸ್ತು ಉತ್ಪತ್ತಿ ಆಗ್ತಾ ಇದೆ, ಹೌದಲ್ಲ? ನೀಲಿಯಲ್ಲಿ ಹೊಗೆ ಚೆಲ್ಲಿ ಅಂದ್ರೆ ಆಕಾಶ ಯಾವ ಬಣ್ಣದಲ್ಲಿದೆ? ನೀಲಿ ಬಣ್ಣದಲ್ಲಿದೆ. ಆ ನೀಲಿ ಬಣ್ಣದ ಆಕಾಶದಲ್ಲಿ ಹೊಗೆಯನ್ನು ಚೆಲ್ಲಿ ಈ ಒಂದು ಕಾರ್ಖಾನೆಗಳು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ದೇಶದ ಒಂದು ಪ್ರಗತಿ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಕಣ್ಣು ಬೇರೆ ನೋಟ ಒಂದು, ನಾವು ಭಾರತೀಯರು. ಅಂದ್ರೆ ನಾವು ನೋಡಿದ್ರು ಬೇರೆ ಬೇರೆ ಧರ್ಮದವರಾಗಿರ್ಬೋದು, ಜಾತಿಯವರಾಗಿರ್ಬೋದು, ಹೌದಾ? ಆದ್ರೆ ನೋಟ ಒಂದೇ ಆಗುತ್ತೆ. ಗೊತ್ತಾಯ್ತಾ? ಭಾವನೆ ಒಂದೇ ಇರ್ತದೆ. ನಾವು ಭಾರತೀಯರು ಅಂತ ನಾವೆಲ್ಲರೂ ಒಂದೇ. ನೀವೆಲ್ಲ ಸಮವಸ್ತ್ರವನ್ನು ಧರಿಸಿದ್ದೀರ. ಯಾಕೆ ಧರಿಸಿದ್ದೀರಾ? ನಾವೆಲ್ಲ ಒಂದೇ ಅನ್ನುವಂತ ಸಂಕೇತ. ಅದಕ್ಕೋಸ್ಕರ ನೀವು ಸಮವಸ್ತ್ರವನ್ನ ಇವತ್ತು ಧರಿಸಿದ್ದೀರ. ಆಯ್ತಾ? ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ, ಯಾವುದೇ ಭೇದ ಭಾವ ಇಲ್ಲ, ತಾರತಮ್ಯ ಇಲ್ಲ. ಹಾಗಾಗಿ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ನೋಡಿ, ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ. ನೋಡಿ ಸೈನಿಕರ ಚಿತ್ರ ನೋಡ್ತಾ ಇದ್ದಾರೆ ಈಗ. ನೋಡಿ ಈಗ ನಮ್ಮ ಭಾರತ ದೇಶವನ್ನ 3 ಸೇನಾ ಪಡೆಗಳು ನಮ್ಮನ್ನ ರಕ್ಷಣೆ ಮಾಡ್ತದ. ಯಾವ್ಯಾವು? ಒಂದು ಭೂಸೇನೆ, ಭೂಸೇನೆ. ಎರಡನೇದು ವಾಯುಸೇನೆ. ಮೂರನೇದು ನೌಕಾಸೇನೆ. ಆ ಮೂರು ಸೇನೆಗಳು ಅವಿರತವಾಗಿ ಎಡಬಿಡದೆ ಹಗಲು ರಾತ್ರಿ ಎನ್ನದೆ ಅವರು ದುಡಿಯೋದ್ರಿಂದ, ಅವರು ನಿಗಾ ಇಟ್ಟು ನಮ್ಮ ಗಡಿಗಳನ್ನ ಕಾಯೋದ್ರಿಂದ ನಾವು ಆರಾಮಾಗಿ ನಿದ್ದೆ ಮಾಡ್ತೀವಿ, ಹೊರಗಡೆ ಅಡ್ಡಾಡ್ತೀವಿ, ಸುತ್ತಾಡ್ತೀವಿ ಅಲ್ಲ. ರಬ್ ಅಬ್ದುಲ್ ರಬ್ ಇದಪ್ಪ. ಆ 3 ಸೇನೆಗಳ ಹೆಸರು ಹೇಳು. ಹೇಗೆ ಜೋರಗಳು? ಭೂಸೇನೆ, ವಾಯುಸೇನೆ, ನೌಕಾಸೇನೆ. ವೆರಿ ಗುಡ್. ಮಾತಾಡ್ಬೇಡ, ಕೂತ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ ಪಾಠ? ಸರಿ ಕೇಳ್ಬೇಕು. ಪುಸ್ತಕ ನೋಡ್ಕೋಬೇಕಂತ ಜೊತೆಗೆ. ನೋಡಿ, ನಾಡಿನೆಲ್ಲ ಗಡಿಗಳಲ್ಲಿ, ನೋಡಿ ಎಲ್ಲಾ ಗಡಿಗಳು ಅಂದ್ರೆ ನಮ್ಮ ಭಾರತದ ಗಡಿ ಪ್ರದೇಶಗಳು ಯಾವ್ಯಾವು? ಭಾರತದ ಸುತ್ತಮುತ್ತ ಗಡಿಗಳು ಯಾವ್ಯಾವು ಅಂದ್ರೆ, ನೋಡಿ ಭಾರತ ಸ್ವತಂತ್ರಗೊಂಡದ್ದು ಯಾವಾಗ? 1947ರಲ್ಲಿ ಅಲ್ವಾ? ಆ ಸ್ವತಂತ್ರ ರಾಷ್ಟ್ರವಾದ ನಂತರ ಭಾರತ 1947ರ ನಂತರ ಅದರ ನೆರೆಹೊರೆಯ ಸಾರ್ವಭೌಮ ರಾಷ್ಟ್ರಗಳಾದಂತಹ ಹೇಳಿ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಮಯನ್ಮಾರ್, ನೇಪಾಳ, ಪಾಕಿಸ್ತಾನಗಳೊಂದಿಗೆ ತನ್ನ ಭೂ ಗಡಿಗಳನ್ನ ಹಂಚಿಕೊಂಡಿದೆ. ಅರ್ಥಾಗ್ತದೆಯಾ? ಈ ಎಲ್ಲಾ ಗಡಿ ಪ್ರದೇಶಗಳಲ್ಲಿ ನಮ್ಮ ಭಾರತೀಯ ಸೈನಿಕರು ಏನ್ ಮಾಡ್ತಾರೆ? ಕಾವಲನ್ನ ಕಾಯ್ತಾ ಇರ್ತಾರೆ. ಅಂದ್ರೆ ಶತ್ರು ರಾಷ್ಟ್ರದವರು ನಮ್ಮ ಭಾರತ ದೇಶದ ಮೇಲೆ ಆಕ್ರಮಣ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಕೇಳಪ್ಪ. ಅರ್ಥ ಆಗ್ತಿದೆ ನಿಮ್ಗೆ? ಆ ದೃಷ್ಟಿಯಿಂದ ಏನ್ ಮಾಡ್ತಿದ್ದಾರೆ? ಅಲ್ಲಿ ನಮ್ಮ ಸೈನಿಕರು ಕಾವಲನ್ನ ಕಾಯ್ತಾ ಇದ್ದಾರೆ. ನೋಡಿ, ಭೂಸೇನೆ ಅಂದ್ರೆ ಭೂಮಿಯಲ್ಲಿ ನೋಡಿ ಇತರ ಸೈನಿಕರು ಇರ್ತಾರೆ, ಭೂಸೇನೆ ಅಂತ. ಆಮೇಲೆ ವಾಯುಸೇನೆ ಅಂದ್ರೆ ನೋಡಿ ಆಕಾಶದಲ್ಲಿ ಅಲ್ಲ ಹೆಲಿಕಾಪ್ಟರ್ ಮೂಲಕ ಅವರು ಯುದ್ಧ ವಿಮಾನಗಳು ಇರ್ತವೆ. ಆ ಯುದ್ಧ ರಾಕೆಟ್ಗಳ ಮೂಲಕ ಅವರು ನಮ್ಮ ದೇಶವನ್ನ ಕಾವಲು ಕಾಯ್ತಾ ಇರ್ತಾರೆ. ಅವರು ಯಾವ ತರ ಒಂದು ಸಮವಸ್ತ್ರವನ್ನು ಧರಿಸಿರ್ತಾರಪ್ಪ ಅಂದ್ರೆ ನೋಡಿ, ಯಾರ್ಯಾರು ವಾಯುಸೇನೆಯ ಸಮವಸ್ತ್ರ ಇದೆ.
ಆ ಸೈನಿಕರ ಸಮವಸ್ತ್ರ ಈ ರೀತಿ ಇತ್ತು. ಆಯ್ತಾ? ಕೇಳಿಸ್ಬೇಕು ಮಾತಾಡ. ಆಯ್ತಾ? ಈಗ ನಾವು ಮೂರನೇದಾಗಿ ನೌಕಾ ಸೇನೆಯ ಬಗ್ಗೆ ತಿಳ್ಕೊಳ್ಳೋಣ. ಆ ನೌಕಾ ಸೇನೆ ನೋಡಿ, ನೌಕಾ ಸೇನೆಯ ಸೈನಿಕರು ಹಡಗಿನ ಮೇಲೆ ನಿಂತು ಅವರು ತಮ್ಮ ಸಮವಸ್ತ್ರವನ್ನು ಧರಿಸಿ ನಿಂತಿದ್ದಾರೆ ನೋಡಿ. ಅಂದ್ರೆ ಆ ಹಡಗ ಅಂದ್ರೆ ಸಮುದ್ರದ ಒಂದು ಎಲ್ಲೆಗಳನ್ನ ಅವರು ಕಾಯ್ತಾ ಇರ್ತಾರೆ. ಅದಲ್ಲ ಅಂದ್ರೆ ಈಗ ನಾವು ಆ ಮೂರು ಸೇನೆಯಲ್ಲಿ ಯಾರು ಮುಖ್ಯಸ್ಥರಾಗಿರ್ತಾರೆ ಅಂತ ತಿಳ್ಕೊಳ್ಳೋಣ. ಭೂ ಸೇನೆಯ ಮುಖ್ಯಸ್ಥರನ್ನ ಲೆಫ್ಟಿನೆಂಟ್ ಜನರಲ್ ಅಂತ ಕರೀತಾರೆ. ಭೂ ಸೇನೆಯ ಮುಖ್ಯಸ್ಥರ ಅಂತ ಕರಿತೀವಿ, ಲೆಫ್ಟಿನೆಂಟ್ ಜನರಲ್ ಅಂತ ಕರಿತೀವಿ. ವಾಯು ಸೇನೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ನೌಕಾ ಸೇನೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರಿತೀವಿ. ಗೊತ್ತಾಯ್ತಾ? ಈ ಮೂರು ಸೇನೆಗಳು ನಮ್ಮ ಭಾರತದ ಗಡಿಗಳನ್ನ ಕಾಯ್ತಾ ಇರ್ತವೆ. ಈ ಮೂರು ಸೇನೆಯ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಇದು ಇರ್ತಾರೆ, ರಕ್ಷಣಾ ಸಚಿವರು ಇರ್ತಾರೆ. ಹೌದಾ? ರಕ್ಷಣಾ ಸಚಿವರು ಅವರಿಗೆ ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ಅಲ್ಲ. ಈ ರೀತಿಯಾಗಿ ಸೇನಾ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿದೆ ಅಂತಕ್ಕಂಥ ವಿಚಾರವನ್ನ ತಿಳಿಸ್ಕೊಡ್ತಾರೆ. ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ. ಬಾನು ಅಂದ್ರೇನು? ಆಕಾಶ. ಬಾನು ಅಂದ್ರೇನು? ಆಕಾಶ. ನೋಡಿ, ಇದಕ್ಕೆ ಒಕ್ಕಲಿಸಿ ಹೇಳ್ಬಿಟ್ರೆ ಭಾನು ಸೂರ್ಯ ಅಂತ ಹೋಗುತ್ತೆ. ಬರೀ ಬಾನು ಅಂದ್ರೆ ಆಕಾಶ, ಭಾನು ಅಂದ್ರೆ ಸೂರ್ಯ ಅಂತ ಆಗುತ್ತೆ. ನೀವು ಸರಿಯಾಗಿ ಉಚ್ಚಾರ ಮಾಡ್ಬೇಕು. ಹೌದಾ? ಕಡಲು ಅಂದ್ರೆ ಏನು? ಕಡಲು ಸಮುದ್ರ. ಕಡಲು ಅಂದ್ರೆ ಏನು? ಸಮುದ್ರ. ನಮ್ಮ ಯೋಧರ ಎತ್ತಿಯಿಂದ ಧ್ವಜ ಆಗಿದೆ ನೋಡಿ. ನಮ್ಮ ಯೋಧರ ಎತ್ತಿ ಹಿಡಿದ ಏನು? ನಮ್ಮ ಧ್ವಜದಲ್ಲಿ ನಮ್ಮ ಧ್ವಜ, ಭಾರತ ತ್ರಿವರ್ಣ ಧ್ವಜವನ್ನ ನಮ್ಮ ಯೋಧರು ಅಂತ ಹೇಳಿದ್ದಾರೆ ಅಲ್ವಾ? ಅದನ್ನ ಹೇಳ್ತಿದ್ದಾರೆ. ಒಂದು ನೆಲದ ತೊಟ್ಟಿಲಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ. ಭಾಷೆ ಬೇರೆ, ಭಾವವನ್ನು ತಾವು ಭಾರತ. ಒಂದೇ ನೆಲ ಅಂದ್ರೆ ಭಾರತ ದೇಶ. ಆ ಭಾರತ ದೇಶವನ್ನು ಎಂತ ಕರ್ತಾರೆ? ತೊಟ್ಟಿಲ ಅಂತ ಕರ್ತಾರೆ. ನಾವೆಲ್ಲ ಬೇರೆ ಬೇರೆ ಧರ್ಮದರಾಗಿರ್ಬೋದು. ಏನ್ ಮಾಡಿದ್ದೇವೆ ನಾವು? ಆ ತೊಟ್ಟಿಲಲ್ಲಿ ಮಗುವೇನಂತೆ ಜೋಪಾನವಾಗಿದ್ದೀವಿ, ರಕ್ಷಣೆಯಿಂದ ಇದ್ದೀವಿ ಅಲ್ವಾ? ಆ ಭಾಷೆ ಬೇರೆ ಆಗಿರ್ಬೋದು, ನಮ್ದು ಭಾವವನ್ನು ನಾವು ಭಾರತೀಯರು ಅಂತಕ್ಕಂಥ ಅಭಿಮಾನ. ನಾಡಿಗಾಗಿ ತನ್ನುವಂತ ಹುತಾತ್ಮರ ಸ್ಮರಣೆಯಲ್ಲಿ, ಹುತಾತ್ಮರು ಅಂದ್ರೆ ದೇಶದ ಸೇವೆಗೆ ಮಾಡ್ತಾ ಅವರು ಸಾವನ್ನಪ್ಪಿದಂತ ಮರಣವನ್ನು ಹೊಂದಿದಂತ ದೇಶಕ್ಕೆ ನಾವು ಹುತಾತ್ಮರು ನೋಡಿ. ನಮ್ಮ ಭಾರತ ದೇಶದಲ್ಲಿ ಆತರ ಹುತಾತ್ಮರು ಯಾರಿದ್ರು ಅಂತ ತಿಳ್ಕೊಳ್ಳೋಣ ನೋಡಿ. ಒಂದನ್ನು ಮಹಾತ್ಮ ಗಾಂಧೀಜಿ ನೋಡಿ, ಅವರು ಜನವರಿ 30, 1948 ಇಸ್ವಿಯಲ್ಲಿ ಹುತಾತ್ಮರಾದ ಅಂದ್ರೆ ಗುಂಡೇಟಿಗೆ ಬಲಿಯಾದ. ಭಾರತದ ಸೇವೆಯನ್ನು ಮಾಡ್ತಾರೆ ಅವರು ಮರಣವನ್ನು ಹೊಂದಿದ್ರು. ಹಾಗೆ ಭಗತ್ ಸಿಂಗ್ ಅಂತ ಕೇಳಿದ್ರು, ಭಾರತ ದೇಶ ಸ್ವತಂತ್ರ ಹೋರಾಟವನ್ನು ಮಾಡ್ತಾ ಸ್ವತಂತ್ರ ತಂದುಕೊಡ್ಬೇಕು ಅಂತ ಗಲ್ಲು ಶಿಕ್ಷೆಗೆ ಒಳಗಾದ. ಹಾಗೆ ಸುಭಾಷ್ ಚಂದ್ರ ಬೋಸ್ ಭಾರತದ ಹೋರಾಟದಲ್ಲೇ ಅವರು ಮರಣ ಹೊಂದಿದರು. ಹಾಗೆ ನೋಡಿ, ಚಂದ್ರಶೇಖರ್ ಆಜಾದ್ ಅಂದ್ರೆ ಆಜಾದ್ ಅಂದ್ರೆ ಸ್ವತಂತ್ರ. ಆ ಸ್ವತಂತ್ರವನ್ನ ನಮ್ಮ ದೇಶಕ್ಕೆ ತಂದು ಕೊಡ್ಬೇಕು ಅಂತಕ್ಕಂಥ ಇಚ್ಛಿತ್ತು ನೋಡಿ. ಸಂಗೊಳ್ಳಿ ರಾಯಣ್ಣ ಕೂಡ ದೇಶ ಸೇವೆಯನ್ನು ಮಾಡ್ತಾ, ರಾಜ್ಯ ರಕ್ಷಣೆಯನ್ನು ಮಾಡ್ತಾ ಅವನು ಕೂಡ ತನ್ನ ಜೀವವನ್ನು ಕಳ್ಕೊಂಡಿದ್ದ. ಹೀಗೆ ನಮ್ಮ ದೇಶದ ಸೇವೆಯನ್ನು ಮಾಡ್ತಾರೆ ಬಹಳಷ್ಟು ಜನ ತಮ್ಮ ಜೀವವನ್ನು ಅರ್ಪಣೆ ಮಾಡ್ಕೊಂಡಿದ್ದಾರೆ. ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳನ್ನು ಈ ಕರುಣೆಯಲ್ಲಿ ಅಂದ್ರೆ ನೆರೆ ಅಂದ್ರೆ ಪ್ರವಾಹ ಬಂದಂತ ಸಂದರ್ಭದಲ್ಲಿ ನಾವು ಪರಸ್ಪರ ದೇಶಗಳಿಗೆ, ರಾಜ್ಯಗಳಿಗೆ ನೆರವನ್ನು ನೀಡಬೇಕು ಅಂತ ಕವಿ ಇಲ್ಲಿ ಕೇಳ್ತಾ ಇದ್ದಾರೆ. ದಾರಿ ಬಳಸಿ ಏರುವಲ್ಲಿ, ಬಿರುಗಾಳಿಯಲ್ಲಿ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣ. ಧೀರ ಅಂದ್ರೆ ಶೂರ, ಪರಾಕ್ರಮಿ. ಎಲ್ಲೇ ಇರಲಿ ನಾವು ಭಾರತೀಯರು ಅಂತ ಕರ್ತಾರೆ. ಯಾರು?
ಕೆ ಎಸ್ ನರಸಿಂಹಸ್ವಾಮಿಗಳು. ಆ ಥರ ನಾವು ಒಂದಾಗಿರೋಣ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ ಇದ್ದೀವಿ. ಈಗ ನೀವು ಗೃಹಪಾಠ ಬರೀಬೇಕು. ಗೃಹಪಾಠ ಬರ್ಕೊಳ್ಳಿ. ನೋಡಿ, ಒಂದನೇ ಪ್ರಶ್ನೆ ಬರ್ಕೊಳ್ಳಿ. ಬೇಗ ಬರ್ಕೋಬೇಕು. ಪರ್ವತ ಹಿಮ ಮೌನ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಪರ್ವತ ಹಿಮ ಮೌನ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಪರ್ವತ ಹಿಮ ಮೌನ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಎರಡನೇ ಪ್ರಶ್ನೆ, ಹಸಿರು ದೀಪವನ್ನು ಎಲ್ಲಿ ಹಚ್ಚಬೇಕು? ಹಚ್ಚಲಾಗಿದೆ. ಮೂರನೇ ಪ್ರಶ್ನೆ, ಕವಿ ಕೆ ನರಸಿಂಹಸ್ವಾಮಿಯವರ ಕಾಲ, ಜನ್ಮಸ್ಥಳ ಹಾಗೂ ಕೃತಿಗಳನ್ನು ಕುರಿತು ಬರಿಬೇಕು. ಈ ಹೋಮ್ ವರ್ಕ್ ಅನ್ನ ನೀವು ನಾಳೆ ಮಾಡ್ಕೊಂಡ್ ಬರ್ಬೇಕು. ಗೊತ್ತಾಯ್ತಾ?